ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗುರುಮೂರ್ತಾಚಾರ್ ಅಂತ. ನಮ್ಮ ಪೂರ್ವಜರೆಲ್ಲ ಯಾವ ಥರ ಮಾಡ್ತಿದ್ರು ಅಂದರೆ, ಯಾವುದೇ ರೀತಿ ಎಲ್ಲೂ ಅಂಗಡಿಯಲ್ಲಿ ಹೋಗ್ಬಿಟ್ಟು ಅಥವಾ ಯಾವುದೇ ಮಾರ್ಕೆಟಲ್ಲಿ ಹೋಗಿ ಎಲ್ಲೂ ತರ್ತಿರ್ಲಿಲ್ಲ. ಸೊ ಇದೇನಾಗ್ತಿತ್ತು, ಕೆರೆಯಲ್ಲಿ ನ್ಯಾಚುರಲಾಗಿ ಸಿಗೋವಂಥದ್ದು. ಸೆಪ್ಟೆಂಬರ್ 7ನೇ ತಾರೀಕು ಭಾದ್ರಪದ ಚತುರ್ಥಿ ಗಣೇಶ ಹಬ್ಬ ಬರುತ್ತೆ. ಸೊ ಇದು ಗಣೇಶನ ಮೂರ್ತಿಯನ್ನು ಮಾಡಿಬಿಟ್ಟು ನಿಮ್ಮ ಮನೆಯಲ್ಲೇ ಪೂಜೆ ಮಾಡಿ ವಿಸರ್ಜನೆ ಮಾಡೋವಂಥದ್ದು ಮಾಡಿದ್ರೆ ಎಲ್ಲರಿಗೂ ಒಳ್ಳೆಯದು. ಆಮೇಲೆ ಪ್ರಕೃತಿಗೂ ತುಂಬ ಒಳ್ಳೆಯದಾಗುತ್ತೆ. ಸೊ ದಯವಿಟ್ಟು ಇದನ್ನು ನೋಡಿಕೊಂಡು ನೀವು ಮನೆಯಲ್ಲಿ ಮಾಡ್ಕೋಬೋದು. ಮಣ್ಣು, ಹತ್ತಿ, ಆಮೇಲೆ ಇಲ್ಲಿ ನೀರಿದೆ, ಆಮೇಲೆ ಇದು ತೆಂಗಿನ ಕಡ್ಡಿ, ಆಮೇಲೆ ಜೊತೆಗೆ ಮನೇಲಿ ಬ್ರಷ್ ಇರುತ್ತೆ, ಮಕ್ಕಳು ಪೇಂಟ್ ಮಾಡೋದಕ್ಕೆ ಅದಕ್ಕೆ ಯೂಸ್ ಮಾಡ್ತಾ ಇರ್ತಾರೆ, ಆ ಬ್ರಷನ್ನು ತಗೊಳ್ಳಿ. ಸೊ ಇದೊಂದು ಕಡ್ಡಿ, ಕೆಳಗಡೆ ಒಂದು ಶಾರ್ಪ್ ಥರ ಮಾಡ್ಕೊಳ್ಳಿ, ಈ ಥರ ಕಡ್ಡಿ, ಈ ಥರ ಒಂದು. ಆಮೇಲೆ ಇದು ಐಸ್ ಕ್ರೀಮ್ ಕಡ್ಡಿ. ಸೊ ಇದು ಐಸ್ ಕ್ರೀಮ್ ಕಡ್ಡಿ ನೀವು ಎಲ್ಲರಿಗೂ ಸಾಮಾನ್ಯವಾಗಿ ಸಿಗುತ್ತೆ, ಅಥವಾ ಫ್ಯಾನ್ಸಿ ಸ್ಟೋರಲ್ಲಿ ಎಲ್ಲ ಕಡೆಯೂ ಸಿಗುತ್ತೆ. ಸೊ ಇದಿಷ್ಟನ್ನು ಬೇಕಾಗಿರುತ್ತಂಥ ವಸ್ತುಗಳು. ನಾನು ಇಲ್ಲಿ ಕೆಲವೊಂದು ಏನು ಅಂದರೆ, ದೊಡ್ಡವ್ರು ಕೂತಾಗ ಮಾತ್ರ ಈ ಥರ ಶಾರ್ಪ್ ಎಡ್ಜಸ್ ಇರೋದನ್ನು ಮಾತ್ರ ಯೂಸ್ ಮಾಡಿ. ಸಣ್ಣ ಮಕ್ಕಳು ಇದ್ದಾಗ ದಯವಿಟ್ಟು ಬೇಡ. ಫಸ್ಟು ಇಲ್ಲ ಅಂದರೆ ಇದು ಮಾತ್ರ ಯೂಸ್ ಮಾಡಿ, ಈ ಥರ ಐಸ್ ಕ್ರೀಮ್ ಕಡ್ಡಿಯನ್ನು. ಜೊತೆಗೆ ಕೈ ಒರೆಸ್ಕೊಳ್ಳೋದಕ್ಕೆ ಒಂದು ಬಟ್ಟೆ ಇಟ್ಕೊಳ್ಳಿ. ಹತ್ತಿ ಏನಕ್ಕೆ ಮಿಕ್ಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ, ಬಿರುಕು ಬಿಡಬಾರ್ದು ಅಂತೇಳಿ ಹತ್ತಿಯನ್ನು ಮಿಕ್ಸ್ ಮಾಡ್ತೀನಿ. ಇದೇನು ಅಂದರೆ ಮಧ್ಯದಲ್ಲಿ ಈ ಥರ ಸೇರಿಸಿದ್ರೆ ಸಾಕು. ಈ ಮಣ್ಣಲ್ಲಿ ಮಧ್ಯದಲ್ಲಿ ಸೇರಿಸೋದ್ರಿಂದ ಏನಾಗುತ್ತೆ, ನಾವು ಬಿರುಕು ಬಿಡೋದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಬೋದು. ಇಷ್ಟು ಒಳಗಡೆ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ, ಚೆನ್ನಾಗಿ ಒಳಗಡೆವರೆಗೂ ಮಿಕ್ಸ್ ಆಗಲಿ ಇಷ್ಟು. ಸೊ ಈ ಥರ ಒಂದು ಶೇಪ್ ಸಿಗುತ್ತೆ ನಮಗೆ. ಸುಮಾರು ನಾನು ಇಲ್ಲಿಂದ ಒಂದು 2 kg ಅಷ್ಟು ಮಣ್ಣು ತೊಗೊಂಡಿದ್ದೀನಿ. ಇದರಲ್ಲಿ 5 ಸಮ ಭಾಗ ಮಾಡ್ತೀನಿ ನಾನು. ಸೊ ಇಲ್ಲಿ 5 ಭಾಗ ನಮಗೆ ಮಣ್ಣಿನ ಗುಂಡೆ ಸಿಕ್ಕಿದೆ. ಒಂದು ಮರದೊಂದು ಪ್ಲೇವುಡ್ ತೊಗೊಳ್ಳಿ, ಆಯಿತಾ. ಮೊದಲನೇ ಭಾಗದಲ್ಲಿ ಏನು ಮಾಡ್ತೀನಿ, ಒಂದು ಎಲೆ ಅಂದರೆ ಲೀಫ್ ಆ ಥರ ಶೇಪಲ್ಲಿ ಒಂದು ಈ ಥರ ಒಂದು ಕೆಳಗಡೆ ಪೀಠ ಮಾಡ್ಕೊಳ್ತೀನಿ. ಸೊ ಕೆಳಗಡೆ ಮಣ್ಣು ಕೊಟ್ಟಾದಮೇಲೆ ಅದನ್ನು ಪ್ರಾಪರಾಗಿ ಅಂಟಿಸ್ಕೊಳ್ಳಿ. ನೀರಲ್ಲಿ ಕಡ್ಡಿ ತೊಗೊಂಡು ಇದೆರಡನ್ನು ಜಾಯಿಂಟ್ ಮಾಡ್ತೀನಿ ನಾನು. ಸೊ ಇದಿಷ್ಟು ನಮಗೆ ಒಂದು ಎಲೆ ಆಕಾರದಲ್ಲಿ ಒಂದು ಪೀಠ ಮಾಡ್ಕೊಂಡಿದ್ದೀನಿ ನಾನು. ಸೊ ಸೆಕೆಂಡ್ ಪಾರ್ಟಲ್ಲಿ ನಾನು ಏನು ಮಾಡ್ತೀನಿ, ಇದು ಪೂರ್ತಿ ನಮ್ಮ ಗಣೇಶನಿಗೆ ದೇಹದಲ್ಲಿ ಯಾವುದು ದೊಡ್ಡ ಆಕಾರ ಇರುತ್ತೆ ಅಂದರೆ ಹೊಟ್ಟೆ ತುಂಬ ದೊಡ್ಡದಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ದಪ್ಪ ಮಾಡ್ಕೊಳ್ತೀನಿ ಹೊಟ್ಟೆ. ನಿಮ್ಮ ಕೈನ ಈ ಭಾಗನ ಯೂಸ್ ಮಾಡಿಕೊಂಡು ನೋಡಿ ನಾನು ಯಾವ ಥರ ಮಾಡ್ಕೊಳ್ತೀನಿ ಶೇಪು. ಇಲ್ಲಿ ಒತ್ತುತ್ತಾ ಹೋಗ್ತೀನಿ. ಇದು ಮೇಲ್ಗಡೆ ಚೆಸ್ಟ್ ಅಂದ್ಕೊಡಿ, ಹೊಟ್ಟೆ ಭಾಗ ಮತ್ತು ಎದೆ ಭಾಗ, ಇದಿಷ್ಟು ಚೆಸ್ಟ್. ಇಷ್ಟನ್ನು ಏನು ಮಾಡ್ತೀನಿ, ಇಲ್ಲಿ ಹಿಡಿತೀನಿ. ಇವಾಗ ಏನು ಬೇಕಾಗುತ್ತೆ, 2 ಕಾಲು ಬೇಕಾಗುತ್ತೆ. ಥರ್ಡ್ ಪಾರ್ಟ್ ಏನಾಗುತ್ತೆ ಅಂದರೆ, ಇದರಲ್ಲಿ ಮತ್ತೆ ನಾನು ಡಿವೈಡ್ ಮಾಡ್ಕೊಳ್ತೀನಿ. ಅರ್ಧ ಭಾಗ ಕರೆಕ್ಟಾಗಿ ಕಟ್ ಮಾಡ್ಕೊಳ್ತೀನಿ ಸೆಂಟ್ರಲ್ಲಿ. ಐಸ್ ಕ್ರೀಮ್ ಕೋನ್ ಬರುತ್ತಲ್ಲ ಆ ಶೇಪಲ್ಲಿದ್ದರೆ ಸಾಕು ನಮಗೆ. ಮೊಣಕಾಲು ಇಲ್ಲಿಂದ ಪಾದ ಇದಿಷ್ಟನ್ನು 3 ಇದೊಂದರಲ್ಲೇ ಬಂದೋಗುತ್ತೆ. ಕೆಳಗಡೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಳಿ. ಅದೇ ರೀತಿ ಇನ್ನೊಂದು ಭಾಗ ಇದೆ ಇಲ್ಲಿ, ಇದನ್ನು ಸ್ವಲ್ಪ ಕಟ್ ಮಾಡಿಕೊಂಡು ಸಣ್ಣದು ಮಾಡ್ಕೊಳ್ಳಿ. ಇದು ಕರೆಕ್ಟ್. ಇದು ಸ್ವಲ್ಪ ಬೆಂಡ್ ಮಾಡ್ಕೊಳ್ತೀನಿ ಇಲ್ಲಿ ಎಲ್ ಶೇಪಲ್ಲಿ. ಸೊ ಮತ್ತು ಕೆಳಗಡೆ ಪಾದ ಅಂದರೆ ಇಲ್ಲಿ ಸ್ವಲ್ಪ ಪಿಂಚ್ ಮಾಡೋಕ್ಕೆ. ಮತ್ತು ಹಿಂದ್ಗಡೆ ಭಾಗದಲ್ಲಿ ಮತ್ತೆ ಏನು ಮಾಡ್ತೀನಿ, ನಾನು ಇದನ್ನು ಜಾಯಿನ್ ಮಾಡ್ಕೊಳ್ತೀನಿ. ಪ್ರತಿ ಸರಿ ಯಾವ ಸಪ್ರೇಟ್ ಮಾಡ್ತೀರೋ ಆವಾಗ ಅಲ್ಲಲ್ಲೇ ಜಾಯಿನ್ ಮಾಡ್ಕೊಂಬಿಡಿ. ಸೊ 4ನೇ ತೊಗೊಂಡಿದ್ದು ಏನು ಮಾಡ್ತೀನಿ, ಇದರಲ್ಲಿ ಇಷ್ಟು ಬೇಕಾಗಲ್ಲ, ಇದರಲ್ಲಿ ಒಂದು 60% 70% ತೊಗೊಂಡ್ರೆ ಸಾಕು. ಸೊಂಡ್ಲು ಮತ್ತು ಮುಖ 2 ಇದು ಹಿಂದ್ರಲ್ಲೇ ಇದೊಂದೇ ಪಾರ್ಟ್ನಲ್ಲಿ ಮಾಡ್ಬೋದು. ಕಡ್ಡಿ ಸೇರಿಸಿದಾಗ ಏನಾಗುತ್ತೆ, 2 ನೀಟಾಗಿ ಜಾಯಿನ್ ಆಗುತ್ತೆ. ಸೊ ಇವಾಗ ಎಲ್ಲೂ ಬೀಳೋಂಥ ಚಾನ್ಸಸ್ ಇಲ್ಲ, ಗಟ್ಟಿ ಕೂರುತ್ತೆ. ನಾನು ಬಲಗಡೆ ತಿರುಗಿಸ್ತಾ ಇದ್ದೀನಿ. ಸ್ವಲ್ಪ ಮಣ್ಣನ್ನು ತೊಗೊಂಡು ಇಲ್ಲಿ ಹಿಂಬದಿಯಲ್ಲಿ ಮತ್ತೆ ಜಾಯಿನ್ ಮಾಡ್ಕೊಳ್ತೀನಿ 2. ಇದರಲ್ಲಿ ಸ್ವಲ್ಪ ಮಣ್ಣನ್ನು ನಾನು ತೊಗೊಳ್ತೀನಿ ಅಂದರೆ ಇಷ್ಟು ಕೈಗೆ. ಸೊ ಇರತ್ತ ಸಮಭಾಗ ಈ ಥರ 2 ಉಂಡೆ ಮಾಡ್ಕೊಂಡು ನಾನು 2 ಕೈ ಮಾಡಿಬಿಟ್ಟು ತೋರಿಸ್ತೀನಿ. ಒಂದು ಆಶೀರ್ವಾದ, ಇನ್ನೊಂದು ಮೋದಕ ಹಸ್ತ. ಫಸ್ಟು ಬಲಗಡೆ ಕೈ ಮಾಡ್ತೀನಿ ಅಂದರೆ ಆಶೀರ್ವಾದ. ಎಲ್ ಶೇಪಲ್ಲಿ ಬೆಂಡ್ ಮಾಡಿಕೊಂಡು, ಸೊ ಆಶೀರ್ವಾದ ಕೈ ಇಲ್ಲ ಆಗಿ ಹೋಗಿದೆ. ಎಡಗೈ ಈ ರೀತಿ ಬರುತ್ತೆ. ಮತ್ತು ಅದೇ ಎಲ್ ಶೇಪಲ್ಲಿ ನಾನು ಏನು ಮಾಡ್ತೀನಿ, ಬೆಂಡ್ ಮಾಡಿಕೊಂಡು ಕೈ ಈ ರೀತಿ ಬರಲಿ ಅಂತ ಸ್ವಲ್ಪ ಅದೇ ರೀತಿ ಕೆಳಗಡೆ ಪಿಂಚ್ ಮಾಡ್ತೀನಿ ಅಂತ. ಅಂದರೆ ಕೈ ಈ ರೀತಿ ಇರಬೇಕು ಮೋದಕ ಇಡೋದಕ್ಕೆ. ಇದಕ್ಕೆ ಒಂದು ಪಂಚೆ ಮತ್ತು ಶಲ್ಯ ಹಾಕೋಣ. ಇದಕ್ಕೆ ಇವಾಗ ಪಂಚೆ ಶಲ್ಯ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ತುಂಬ ಈಸಿ ಮೆಥಡ್. ಇಷ್ಟು ಮಣ್ಣು ತೊಗೊಂಡು ಚೆನ್ನಾಗಿ ರೋಲ್ ಮಾಡ್ಕೊಳ್ಳಿ. ಇಷ್ಟು ಮಾಡ್ಕೊಂಡಾದ್ಮೇಲೆ ಸಣ್ಣದರಿಂದ ದೊಡ್ಡದಾಗಲಿ. ಆಮೇಲೆ ಇಲ್ಲೂ ಅಷ್ಟೇ, ಈ ಕಡೆ ಪಂಚೆ ಭಾಗದ ಕೆಳಗಡೆ ಜರಿ ಥರ ಇರುತ್ತೆ. ಸೊ ಅದಕ್ಕೆ ಒಂದು ಶೇಪ್ ಕೊಡ್ತೀನಿ ನಾನು. ಆಮೇಲೆ ಇಲ್ಲಿ ನರಿಗೆ ಇದಿಷ್ಟನ್ನು ನಾನು
ಇಲ್ಲಿ ಅಂಟಿಸ್ಕೊಳ್ತೀನಿ. 2 ಕಡೆ ಶಲ್ಯ ಆಗಿದೆ. ಆಮೇಲೆ ಇಲ್ಲೊಂದು ಪಂಚೆ ಬೇಕಾಗ್ತಾನೆ. ಪಂಚೆಗೆ ಶೇಪ್ ಅದೇ ರೀತಿ ಮಾಡ್ಕೊಳ್ಳಿ ಸರ್. ಎಷ್ಟು ಇಲ್ಲಿ ಪಂಚೆ ಆಯಿತು ಮುಂದ್ಗಡೆ. ಆಮೇಲೆ ಕೆಳಗಡೆ ಕಚ್ಚೆ ಬರುತ್ತೆ. ಇದಿಷ್ಟು ಇಲ್ಲಾಯಿತು. ಇಲ್ಲೇನು ಮಾಡ್ತೀನಿ, ಕೆಳಗಡೆ ಇಲ್ಲಿ ಅಂಟಿಸ್ತೀನಿ. ಇಲ್ಲಿ ಕ್ರೌನು ಇಲ್ಲಿ ಎತ್ತರ ಬರುತ್ತೆ. ಆಮೇಲೆ ಇಲ್ಲಿಂದ ಹಿಂಗೆ ಡೌನ್ ಆಗಿಬಿಟ್ಟು ಹಿಂಗೆ ಕೆಳಗಡೆ ಹೋಗುತ್ತೆ. ಮತ್ತು ಇಲ್ಲಿ ಡೌನ್ ಆಗಿಬಿಟ್ಟು ಕೆಳಗಡೆ ಹೋಗುತ್ತೆ. ಅದೇ ರೀತಿ ನಾನು ಮಾಡ್ಕೊಳ್ತೀನಿ. ಇದು ಸೆಂಟ್ರಿಗೆ ಇಟ್ಬಿಟ್ಟು ಕೂರಿಸ್ಕೊಳ್ಳಿ. ಇದನ್ನು ಕಿವಿನೂ ತುಂಬ ಈಸಿ ಮೆಥಡಲ್ಲಿ ಹೇಳ್ಕೊಡ್ತೀನಿ, ನೋಡ್ಕೊಳ್ಳಿ. ಇಲ್ಲಿ ಈ ಕಡೆ ಒಂದು ಸೈಜು, ಈ ಕಡೆ ಒಂದು ಸೇಮ್ ಸೈಜ್ ಬರುತ್ತೆ. ನಾನು ಇದರಲ್ಲಿ ಎರಡನ್ನೂ ಒಟ್ಟಿಗೆ ಮಾಡ್ಕೊಳ್ತೀನಿ. ನಾನು ಇದರಲ್ಲಿ ಎರಡು ಅಂಟಿಸಾದ್ಮೇಲೆ ಹಿಂದ್ಗಡೆಯಿಂದ ಮತ್ತೆ ನಾನು ಏನು ಮಾಡ್ತೀನಿ, ಸ್ವಲ್ಪ ಮಣ್ಣು ತೊಗೊಂಡು ಇಲ್ಲಿ ಅಂಟಿಸ್ಕೊಳ್ತೀನಿ. ಸೊ ಇಷ್ಟು ಮಣ್ಣು ತೊಗೊಂಡಿದ್ದೀನಿ. ನಾನು ಇದೇನಕ್ಕೆ ಅಂದರೆ ಕಿರೀಟದ ಮೇಲ್ಭಾಗಕ್ಕೆ ನಾನು ಇದಿಷ್ಟನ್ನು ಹಾಕ್ಕೊಳ್ತೀನಿ. ಸಣ್ಣದೊಂದು ಕೋನ್ ಮಾಡ್ಕೊಳ್ಳಿ ಸಾಕು. ಆದರೆ ಒಂದು ಕಡ್ಡಿ ಸೇರಿಸ್ಬಿಡಿ ಇದರಲ್ಲಿ. ಆಮೇಲೆ ಹಿಂದ್ಗಡೆ ಸ್ವಲ್ಪ ಗ್ಯಾಪ್ ಅನ್ನಿಸ್ತಾ ಇದೆ ಅಲ್ಲ, ಇಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಅಲ್ಲಿ ಮಣ್ಣು ಸೇರಿಸ್ಕೊಳ್ತೀನಿ. ಕಡ್ಡಿನ ಯೂಸ್ ಮಾಡಿಕೊಂಡು ನಾಮ ಇದೆಯಲ್ಲ, ಇಲ್ಲಿ ಸೆಂಟ್ರಲ್ಲಿ ಇಟ್ಕೊಂಡು ಒಂದು ನಾಮ ಹೇಳ್ತೀನಿ. ಅದೇ ರೀತಿ ಕೈ ಬೆರಳು. ಆಮೇಲೆ ಕಾಲಿಗೂ ಅದೇ ರೀತಿ. ದಂತ ಎರಡನ್ನ ಈ ಥರ ಸಣ್ಣ ಸಿಲಿಂಡ್ರಿಕಲ್ ಶೇಪ್ ಮಾಡ್ಕೊಳ್ಳಿ. ಎಡಭಾಗದಲ್ಲಿ ಅರ್ಧ ಕಟ್ಟಾಗಿರುತ್ತೆ, ಇಷ್ಟನ್ನು ಇಲ್ಲಿ ಪ್ರೆಸ್ ಮಾಡ್ಕೊಳ್ತೀವಿ. ಬಲಭಾಗದಲ್ಲೂ ಸ್ವಲ್ಪ ಮಣ್ಣು ತೊಗೊಂಡು ಇಷ್ಟನ್ನು ಇಲ್ಲಿ ಪ್ರೆಸ್ ಮಾಡ್ಕೊಳ್ತೀವಿ. ಕೊನೆಗೆ ಇಷ್ಟು ಉಳಿದಿದೆ ಈ ಮಣ್ಣು, 5ನೇ ಭಾಗ. ಸೊ ಅದನ್ನು ಏನು ಮಾಡ್ತೀನಿ, ಸ್ವಲ್ಪ ದೊಡ್ಡದು ಬೇಕಾಗುತ್ತೆ. ಯಾಕಂದರೆ ಶೇಪ್ ನೋಡಿ ಇಲ್ಲಿ ಇಷ್ಟು ಬರಬೇಕು, ಈ ಥರ ಬರಬೇಕು ಪ್ರಭಾವಳಿ. ನನ್ನ ಕಣ್ಣಿಗೆ ನೇರವಾಗಿ ನಾನು ಹಿಡ್ಕೊಂಡು ನಮ್ಮ ಕಣ್ಣನ್ನು ಮಾಡ್ತೀನಿ. ಬರುವಂಥ ಸೆಪ್ಟೆಂಬರ್ 7ನೇ ತಾರೀಕು ಗಣೇಶ ಚತುರ್ಥಿ ಇದೆ. ಸೊ ಆ ದಿನ ಎಲ್ಲರೂ ಗಣೇಶನನ್ನು ಇಟ್ಟು ಪೂಜೆ ಮಾಡಿ, ಮನೆಯಲ್ಲೇ ಗಣೇಶ ಮಾಡಿ, POP ಗಣೇಶನ ಯಾವುದೇ ರೀತಿ ಪೂಜೆ ಮಾಡಬೇಡಿ. ದಯವಿಟ್ಟು ಮಣ್ಣಲ್ಲೇ ಮಾಡಿ ಅಂತ, ನಿಮ್ಮ ಮನೆಯಲ್ಲೇ ಮಾಡಿ ಅಂತ. ಆಕಾರ ಯಾವ್ಯಾರು ಬರಲಿ, ಫಸ್ಟ್ ಟೈಮ್ ಮಾಡ್ತಿದ್ದೀವಿ ಅಂತ ಹೇಳಿದ್ರು ಏನು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡಿ. ದಯವಿಟ್ಟು ಮಾಡಿ, ನಿಮ್ಮ ಕೈಯಿಂದ ಮಾಡಿಬಿಟ್ಟು ಅದು ಹೆಂಗಾದರೂ ಬರಲಿ ಆಕಾರ. ಸೊ ಗಣೇಶನ ರೂಪ ಇದ್ದರೆ ಸಾಕು. ಈ ಸಲ ಮಾಡಿ, ಪ್ರತಿ ವರ್ಷ ಅದನ್ನೇ ಮಾಡ್ತಾ ಹೋಗ್ದಾಗೆ ಸೊ ಅದನ್ನು ಇಂಪ್ರೂವ್ ಮಾಡ್ಕೋಬೋದು. ಇದಿಷ್ಟನ್ನು ಗಣೇಶನ ಮಾಡಿ ತೋರಿಸಿ ರೈಟ್. ಎಲ್ಲರಿಗೂ ನಮಸ್ಕಾರ. गीतसाराय गीततत्त्वाय गीतगोत्राय